Kalau tata pupi, tata. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ನಾನು ನಮ್ಮ ಅತ್ತಿಗೆ ಇವತ್ತು ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು ಅಂತ ಹೇಳಿ ಇಬ್ರು ಜೊತೆಗೆ ಹೋಗಿದ್ವಿ. ಬೆಳಗ್ಗೆ ನನ್ನ ಪಾಪು ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ನೀಟಾಗಿ ಮಲಗಿಸ್ಬಿಟ್ಟು ನಾನು ನಮ್ಮ ಅತ್ತಿಗೆ ಹೋದ್ವಿ. ಅವು ರೆಗ್ಯುಲರ್ ಆಗಿ ಹೋಗೋ ಹಾಸ್ಪಿಟಲ್ ಇರೋದು ನಮ್ಮೂರ್ ಪಕ್ಕದಲ್ಲೇ ಕಕ್ಕಿಜೆ ಅನ್ನೋ ಪ್ಲೇಸ್ ಇದೆ. ಸೊ ಅಲ್ಲಿ ಹಾಸ್ಪಿಟಲ್ಗೆ ಇಬ್ರು ಹೋಗಿದ್ವಿ. ಅಲ್ಲಿ ನಮ್ಮ ಅತ್ತಿಗೆದು ರೆಗ್ಯುಲರ್ ಚೆಕಪ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ನಾವು ಕೇಳ್ಬೇಕಾಗಿಲ್ಲ ಬಿಡಿ, ಹೊರಗಡೆ ಬಂದ್ರೆ ಸಾಕು ನಮಗೆ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಬೇಕೇ ಬೇಕು. ಯಾಕಂದ್ರೆ ನಾವು ಹೊರಗಡೆ ಬರೋದೇ ಅಪರೂಪ ಅಲ್ವಾ. ಸೊ ಬಂದಾಗೆಲ್ಲ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಏನಾದ್ರು ತಿನ್ಕೊಂಡು ಕುಡ್ಕೊಂಡು ಬರ್ತೀವಿ. ನನ್ಗಂತೂ ಹೊರಗಡೆ ಬಂದ್ರೆ ಸಾಕು ಒಂದ್ ಜ್ಯೂಸ್ ಆದ್ರೂ ಕುಡಿಬೇಕು. ಇನ್ನು ಸಂಜೆಗೆ ನೋಡಿದ್ರೆ ನನ್ ಗಂಡ ಸರ್ಪ್ರೈಸಿಂಗ್ ಆಗಿ ಮನೆಗ್ ಬಂದವರು ಮಕ್ಕಳನ್ನೆಲ್ಲ ಮುದ್ದಾಡ್ತಾ ಕೂತ್ರು. ಇನ್ ದೊಡ್ಡ ಮಗಳನ್ನ ಅಂತೂ ಬಿಟ್ಟಿರೋದೇ ಇಲ್ಲ ಅವರು. ಅವಳುನು ಅಷ್ಟೇ, ಫೋನ್ ಮಾಡ್ದಾಗೆಲ್ಲ ಅಪ್ಪ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇರ್ತಾರೆ. ಅವಳು ಕೇಳೋದಕ್ಕೆ ಇವ್ರು ಓಡ್ ಬರ್ತಾನೆ ಇರ್ತಾರೆ. ನನ್ಗಂತೂ ಇಬ್ರು ಹೆಣ್ಮಕ್ಳು, ಅಪ್ಪನ್ನೇ ಇಬ್ರುನು ಹಚ್ಕೊಂಡ್ಬಿಟ್ರೆ ನನಗೆ ಯಾರು ಇಲ್ಲ. ಆದ್ರೂನು ಪರವಾಗಿಲ್ಲ, ಏನೋ ಒಂಥರ ಚೆನ್ನಾಗಿದೆ ಈ ಬಾಂಡಿಂಗ್ ನೋಡಕ್ಕೆ. ನಂಗೆ ಒಂದೊಂದ್ಸಲ ಜಲಸ್ ಫೀಲ್ ಕೂಡ ಆಗುತ್ತೆ. ಯಾಕಂದ್ರೆ ಇವಳು ಅವ್ರ ಅಪ್ಪನ ಜೊತೆ ಇರೋ ತರ ನನ್ ಜೊತೆ ಇರೋದೇ ಇಲ್ಲ. ನನ್ ಜೊತೆ ಅಂತೂ ಪ್ರತಿ ಒಂದಕ್ಕೂ ಹಠ ಮಾಡ್ತಾಳೆ. ಆದ್ರೆ ಅವ್ರಪ್ಪ ಇದ್ ಬೇಡ ಮಗಳೇ ಅಂತ ಅಂದ್ರೆ ಸಾಕು, ಅವ್ರು ಹೇಳಿದ್ದೆಲ್ಲ ಕೇಳ್ತಾಳೆ. ಎಲ್ಲಾರ ಮನೇಲೂ ಹೆಣ್ಮಕ್ಳು ಈ ತರನ ಏನೋ ಗೊತ್ತಿಲ್ಲ, ಆದ್ರೆ ನನ್ ಮಗಳಂತೂ ಈ ತರ. ಇನ್ನು ನಮ್ಮ ದೊಡ್ಡಣ್ಣನ ಮನೆಯಲ್ಲಿ ಇವತ್ತು ಸ್ವಾಮಿಗಳಿಗೋಸ್ಕರ ಅನ್ನ ಸಂತರ್ಪಣೆನ ಮಾಡಿದ್ರು. ಸೊ ಅಲ್ಲಿ ಪೂಜೆ ಕೂಡ ಇತ್ತು. ಹಾಗಾಗಿ ಹೇಗಿದ್ರು ನಿತಿ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಎಷ್ಟೇ ಆದ್ರೂ ನನ್ನ ದೊಡ್ಡಣ್ಣ ಅಲ್ವಾ, ಅವ್ರ ಮೇಲೆ ಒಂದ್ ಕೈ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು. ಅವ್ರು ಕರೆದಾಗ ಅಂತೂ ನಾನು ಹೋಗ್ತೀನಿ. ಈ ಸಲ ಅಂತೂ ನನ್ನ ಗಂಡ ಬಂದಿರೋದಕ್ಕೂ ನಾನು ಹೊರಟಿರೋದಕ್ಕೂ ಸರಿ ಆಯ್ತು. ಅವ್ರನ್ನ ಹಾಗೋ ಹೀಗೋ ಕಾಡಿ ಬೇಡಿ ಅವ್ರನ್ನು ಕರ್ಕೊಂಡು ಹೊರಟ್ವಿ. ಇನ್ನು ಅಲ್ಲಂತೂ ನಮ್ಮ ಅತ್ತಿಗೆ ನಾನು ಪಾಪುನ್ ಕರ್ಕೊಂಡು ಹೋಗೋದನ್ನೇ ಕಾಯ್ತಾ ಇದ್ರು. ಹೋಗಿದ ತಕ್ಷಣ ಆರತಿ ಎಲ್ಲ ಮಾಡಿ ಪಾಪುಗೆ ದೃಷ್ಟಿನೆಲ್ಲ ನಿವ್ಳಿಸಿ ಕುಂಕುಮನೆಲ್ಲ ಹಾಕಿ ಎಲ್ಲಾರ್ಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ರು. ಅಷ್ಟೇ ಆದ್ರೂ ಪಾಪು ಆದ್ಮೇಲೆ ಒಂಥರ ಮರ್ಯಾದೆ ಜಾಸ್ತಿನೇ ಇರುತ್ತೆ. ಮಕ್ಕಳನ್ನ ಕಂಡ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ನನ್ಗಂತೂ ಇಬ್ರು ಮಕ್ಕಳಲ್ಲೂ ಅಷ್ಟೇ, ಎಲ್ಲೋದ್ರು ನಮ್ಮಮ್ಮನೇ ಪಾಪುನ ಎತ್ಕೋತಾ ಇದ್ರು. ಈ ಸಲನೂ ಅಷ್ಟೇ, ನಾನ್ ಎತ್ಕೋತೀನಿ ಅಂದ್ರೂ ನಮ್ಮಮ್ಮ ಕೊಡಲ್ಲ. ಈಗ ಬೇಡ ಬಿಡು, ನಾನೇ ಎತ್ಕೋತೀನಿ, ಆಮೇಲೆ ನಿನ್ ಗಂಡನ ಮನೆಗೆ ಹೋದ್ಮೇಲೆ ನೀನೇ ನೋಡ್ಕೊಳ್ಳುವಂತೆ ಅಂತ ಹೇಳ್ತಾರೆ. ಇನ್ನು ನಾವಲ್ಲಿ ಪೂಜೆಗೆ ಹೋಗೋವಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು. ನಾವು ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಎಲ್ಲಾರ್ಗೂ ಪ್ರಸಾದ ಕೊಡ್ತಾ ಇದ್ರು. ಇನ್ನು ನಾವೂನು ಪ್ರಸಾದನೆಲ್ಲ ತಗೊಂಡ್ವಿ. ಅಮ್ಮಣ್ಣ ಮಂಗಳೂರಲ್ಲಿ ಪೂಜೆಗಿರೋದ್ರಿಂದ ಅಲ್ಲಿಂದಲೇ ಡೈರೆಕ್ಟ್ ಆಗಿ ನಮ್ ದೊಡ್ಡಣ್ಣನ ಮನೆಗ್ ಬಂದಿದ್ರು. ಮೇನ್ ಆಗಿ ನಮ್ ಸ್ವಾಮಿಗಳಿಗೆಲ್ಲ ಅವರೇ ಗುರುಸ್ವಾಮಿ ಆಗಿರೋದ್ರಿಂದ ಇಲ್ಲಿ ಪೂಜೆಗೂ ಅವರೇ ಬಂದಿದ್ರು. ಅವರು ದೇವ್ರತ್ರ ಬೇಡ್ಬಿಟ್ಟು ನಮಗೆ ಪ್ರಸಾದನೆಲ್ಲ ಕೊಟ್ರು. ಈ ಕಾರ್ತಿಕ್ ಮಾಸದ 48 ದಿವಸನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್. ಇನ್ನು ನನಗಂತೂ ಚಿಕ್ಕ ವಯಸ್ಸಿಂದ ನಮ್ಮನೆ ಹತ್ರ ಸ್ವಾಮಿಗಳೆಲ್ಲ ಮಾಲೆ ಹಾಕಿ ಉಳ್ಕೊಳ್ಳೋದ್ರಿಂದ ಪ್ರತಿ ವರ್ಷನೂ ಏನೋ ಒಂಥರ ಖುಷಿ. 48 ದಿವಸನೂ ಅಷ್ಟೇ ಫುಲ್ ಹಬ್ಬದ ವಾತಾವರಣ ಆಗಿರುತ್ತೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ. ನಮ್ ದೊಡ್ಡಣ್ಣ ಸ್ವಲ್ಪ ದೂರ ಇರೋದ್ರಿಂದ ಅವ್ರ ಮನೆ ಹತ್ರನೇ ಅಲ್ಲಿ ಗುಡಿನೆಲ್ಲ ಕಟ್ಟಿದ್ದಾರೆ. ಈ ಗುಡಿಯಲ್ಲೇ ಪೂಜೆನೆಲ್ಲ ಮಾಡ್ಬಿಟ್ಟು ಅಲ್ಲೇ ಸ್ವಾಮಿಗಳು ಮಲ್ಕೋತಾರೆ. ಈ ಸಲ ನಮ್ ದೊಡ್ಡಣ್ಣನ್ ಇಬ್ರು ಮಕ್ಳುನು ಮಾಲೆ ಹಾಕಿದ್ದಾರೆ. ಇಲ್ಲಿ ಉಳ್ಕೊಳ್ಳೋ 4 ಜನ ಸ್ವಾಮಿಗಳು ಶನಿವಾರ ಪೂಜೆಗೆ ಇರ್ಬೇಕಾದ್ರೆ ನಮ್ ಮನೆ ಗುಡಿಗೆ ಬರ್ತಾರೆ. ಇನ್ನೇನ್ 48 ದಿವಸನೂ ಕಳೀತಾ ಬಂತು. ಸ್ವಾಮಿಗಳು ಶಬರಿಮಲೆ ಹೋಗೋ ಟೈಮ್ ಕೂಡ ಬಂತು. ನಮ್ಮನೆಯಲ್ಲಿ ಇದೇ 8ನೇ ತಾರೀಕು ಸಂಜೆಗೆ ಸ್ವಾಮಿಗಳು ಪಡಿ ಪೂಜೆನ ಮಾಡ್ತಾರೆ. ಅದಾದ್ಮೇಲೆ 9ನೇ ತಾರೀಕು ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೊರಡ್ತಾರೆ. ಇಷ್ಟ ದಿವಸ ಸ್ವಾಮಿಗಳೆಲ್ಲ ಒಂಚೂರು ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ನಮ್ದು ಗುಡಿಯಲ್ಲಿ ಇದ್ರು. ಆದ್ರೆ ಅವ್ರಿನ್ನು ಇರುಮುಡಿ ಕಟ್ಟಿ ಹೋದ್ಮೇಲೆ ಇನ್ನೂ 1 ವರ್ಷ ಕಾಯ್ಬೇಕು ಸ್ವಾಮಿಗಳೆಲ್ಲ ಬರೋವರೆಗೂ. ಇನ್ನ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನೋಡ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ ಆಗೋದು. ಆದ್ರೆ ಇವರೆಲ್ಲ ಶಬರಿಮಲೆಗೆ ಹೊರಟ ಮೇಲಂತೂ ತುಂಬಾನೇ ಬೇಜಾರಾಗುತ್ತೆ. 48 ದಿವಸ ತುಂಬ್ತಾ ಬಂದಂಗೆ ಇವರೆಲ್ಲ ನಮ್ಮ ಮನೆಯವ್ರ ತರನೇ ಆಗಿರ್ತಾರೆ. ಯಾಕಂದ್ರೆ ಇಲ್ಲಿ ಬರೋ ಕನ್ಯಾ ಸ್ವಾಮಿಗಳಿಗೆ ಪಾಪ ಏನು ಗೊತ್ತಿರಲ್ಲ. ಅವ್ರಿಗೆಲ್ಲ ಹೊಸದೇ ಆಗಿರೋದ್ರಿಂದ ಅವರು ಹೊಸದೇನು ಕಲಿತಾ ಇರ್ತಾರೆ. ಇನ್ನು ಕೆಲವ್ರಿಗಂತೂ ಈ ವ್ರತ ಎಲ್ಲ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ.
ಇರುತ್ತೆ. ಆದ್ರೆ ಅದ್ರ ಜೊತೆಗೆ ಅವರು ಎಲ್ಲಾನು ಕಲ್ತ್ಕೊಂಡು ತಾಳ್ಮೆಯಿಂದ ಇರ್ತಾರೆ. ಕಂಡ ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದವ್ರಿಗೆ ಯಾರಿಗೂ ಕೆಟ್ಟದಾಗಿಲ್ಲ. ಇವರೆಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದಾರೋ ಏನೋ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರಿಗೆ ಆ ಭಾಗ್ಯನೇ ಇರಲ್ಲ. ನಾವು ಮಾಡಿರೋ ಪುಣ್ಯ ಏನು ಅಂತಂದ್ರೆ ನಾವು ವ್ರತನ ಮಾಡಿ ತುಪ್ಪದ ಕಾಯಿನ ಕಳ್ಸೋದು. ನಾನಂದು ಮದ್ವೆ ಆದ್ಮೇಲೆ ನನ್ ಗಂಡಂಗೋಸ್ಕರ, ಇನ್ನು ಮಕ್ಳಾದ್ಮೇಲೆ ಮಕ್ಳಿಗೋಸ್ಕರ ಅಂತ ವ್ರತನ ಮಾಡಿ ತುಪ್ಪದ ಕಾಯಿನ ಕಳಿಸ್ತೀನಿ. ಇನ್ನು ಅಲ್ಲಿ ಬಂದವರಿಗೆಲ್ಲ ಊಟನೆಲ್ಲ ಸ್ವಾಮಿಗಳೇ ಬಡಿಸಿದ್ರು. ಅದಾದ್ಮೇಲೆ ಸ್ವಾಮಿಗಳು ಅನ್ನ ಪ್ರಸಾದನ ಸ್ವೀಕಾರ ಮಾಡಿದ್ರು. ಪಾಪು ಮಲ್ಕೊಂಡಿದ್ದಾಗ ನಾನು ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡ್ವಿ. ಅದಾದ್ಮೇಲೆ ನನ್ನ ಪಾಪು ಮಲ್ಗಿದ್ದಾಗ ನನ್ನ ಗಂಡ ಯಾವ ತರ ಅವಳ ಮುದ್ದು ಮಾಡ್ತಿದ್ದಾರೆ ನೋಡಿ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಮಧ್ಯಾಹ್ನವರೆಗೂ ನನ್ನ ಮಗಳು ಮಲ್ಕೋತಾ ಇದ್ಲು. ಆದ್ರೆ ಇವತ್ತು ನಾವು ಸ್ನಾನ ಮಾಡಿಸಿ ಹಾಗೆ ಎತ್ಕೊ ಬಂದ್ವಲ್ಲ, ಸೊ ಅರ್ಧಂಬರ್ಧ ನಿದ್ದೆ ಆಗಿ ಒದ್ದಾಡ್ತಾ ಇದ್ಲು. ಅಲ್ಲಿಂದಲೂ ನನ್ನ ಗಂಡ ಅವಳನ್ನ ಬಿಡ್ತಾನೆ ಇರ್ಲಿಲ್ಲ, ಹಾಗೆ ಮುದ್ದು ಮಾಡ್ತಾ ಇದ್ರು. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಾಗೆ ಎಲ್ಲರೂ ಚೇರ್ ಹಾಕೊಂಡು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿಗೆ ನನ್ನ ಗಂಡ ಪಾಪುನ ಎತ್ಕೊ ಬಂದು ಇನ್ನೇನು ಹೊರಡೋಣ ಅಂತ ಹೊರಟ್ವಿ. ನಮ್ಮ ಅಣ್ಣನ ಮನೆ ಇರೋದು ವಗ್ಗ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಕಾರಿಂಜೇಶ್ವರ ದೇವರ ಟೆಂಪಲ್ ಕೂಡ ಇದೆ. ಆಲ್ಮೋಸ್ಟ್ ಆಲ್ ಈ ದಕ್ಷಿಣ ಕನ್ನಡದವರಿಗೆ ಕಾರಿಂಜೇಶ್ವರ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಗೊತ್ತೇ ಇದೆ. ಇದನ್ನ ಭೂಕೈಲಾಸ ಅಂತಲೂ ಕರೀತಾರೆ. ಈ ಸಲ ಹೋಗ್ತಾ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ತುಂಬಾ ಟೈಮ್ ಆಗಿರೋದ್ರಿಂದ ಹೋಗಕ್ಕಾಗಿಲ್ಲ. ಅಣ್ಣನ ಮನೆಗೆ ಹೋಗೋ ದಾರಿ ಅಂತೂ ಫುಲ್ಲು ಕಾಡು. ಈ ದಾರಿಲಂತೂ ನಿಮಗೆ ಏನಂದ್ರೆ ಏನೂ ಸಿಗಲ್ಲ. ಒಂದ್ ಚಿಕ್ಕ ಮನೆನೂ ಇಲ್ಲ, ಏನೂ ಇಲ್ಲ. ಈ ತರ ಕಾಡಲ್ಲೇ ಒಂದ್ 5 ಕಿಲೋಮೀಟರ್ ಇಂದ 6 ಕಿಲೋಮೀಟರ್ ಅಷ್ಟು ಹೋದ್ಮೇಲೆ ಒಂದ್ ಊರ್ ಸಿಗುತ್ತೆ. ಹಳ್ಳಿ ಅಂದ್ರೆ ಈ ತರನೇ ಅಲ್ವಾ, ಕಾಡು ಮನೆ ಈ ತರ ಎಲ್ಲ ಜೊತೆ ಜೊತೆಗೆ ಇರುತ್ತೆ. ಆದ್ರೆ ಇಲ್ಲಿ ಸಿಗೋ ನೆಮ್ಮದಿ ಅಂತೂ ಯಾವ ಸಿಟಿಲೂ ಸಿಗಲ್ಲ. ಈ ವಾತಾವರಣ ಅಂತೂ ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ನಮ್ಮಮ್ಮ ಅಂತೂ ಕಾಡ್ ನೋಡಿದ್ಮೇಲೆ ಸ್ವಲ್ಪ ಔಷಧಿ ಗಿಡ ಎಲ್ಲ ಸಿಗುತ್ತಾ ಅಂತ ಹಾಗೆ ನೋಡ್ತಾ ಬಂದ್ವಿ. ಇನ್ನು ಅಲ್ಲಿಂದ ಬರ್ತಾ ನನ್ನ ಮಗಳಿಗೊಂದು ಡ್ರೆಸ್ ಹೊಲಿಸ್ಬೇಕು ಅಂತ ಹೇಳಿ ಸ್ವಲ್ಪ ಮೆಟೀರಿಯಲ್ ನೋಡೋಣ ಅಂತ ಹೋಗಿದ್ದೆ. ನಮ್ಮೂರಲ್ಲಂತೂ ನಮಗೆ ಕರೆಕ್ಟ್ ಆಗಿರೋ ಮೆಟೀರಿಯಲ್ ಎಲ್ಲ ಸಿಗೋದು ಮಡಂತಿಯರಲ್ಲಿ. ನಾವಂತೂ ಚಿಕ್ಕ ವಯಸ್ಸಿಂದ ಏನಾದ್ರೂ ಶಾಪಿಂಗ್ ಮಾಡ್ಬೇಕು ಅಂತ ಆದ್ರೆ ಈ ನೂತನ್ ಟೆಕ್ಸ್ಟೈಲ್ಗೆನೆ ಬರೋದು. ಆಲ್ಮೋಸ್ಟ್ ಆಲ್ ನಮ್ಮ ಮದ್ವೆ ಶಾಪಿಂಗ್ ಕೂಡ ಇದೇ ನೂತನ್ ಟೆಕ್ಸ್ಟೈಲ್ ಅಲ್ಲೇ ಮಾಡಿರೋದು. ಇನ್ನು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಬೆಟ್ಟದ ನೆಲ್ಲಿಕಾಯಿನ ಮಾರ್ತಾ ಇದ್ರು. ಇನ್ನು ಬೆಟ್ಟದ ನೆಲ್ಲಿಕಾಯಿ ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಂತ ಹೇಳಿ 1 kg ಅಷ್ಟು ತಗೊಂಡ್ವಿ. ಹೈಬ್ರಿಡ್ ನೆಲ್ಲಿಕಾಯಿಗಳಿಗಿಂತ ಈ ತರ ನ್ಯಾಚುರಲ್ ನೆಲ್ಲಿಕಾಯಿ ಎಲ್ಲಾದ್ರೂ ಸಿಕ್ಕಿದ್ರೆ ಯಾರೂ ಬಿಡ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಸಿಗೋ ಹೆಲ್ತ್ ಬೆನಿಫಿಟ್ಸ್ ಅಷ್ಟು ಯಾವ್ದ್ರಲ್ಲೂ ಸಿಗಲ್ಲ. ಈಗಂತೂ ಇದು ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಎಲ್ಲಾರ್ಗೂ ಗೊತ್ತು. ಹಾಗಾಗಿ ನೋಡಿದಲ್ಲೆಲ್ಲ ಜನ ನಿಲ್ಲಿಸ್ಬಿಟ್ಟು ತಗೋತಾರೆ ಅಂತಲೇ ಹೇಳಿ ಈ ತರ ರಾಶಿ ಹಾಕಿರ್ತಾರೆ. ಕುಂಬಳಕಾಯಿ ಜೊತೆಗೆ ನೆಲ್ಲಿಕಾಯಿನ ಮಿಕ್ಸ್ ಮಾಡ್ಬಿಟ್ಟು ಖಾಲಿ ಹೊಟ್ಟೆಗೆ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.